ಇದೀಗ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ಪ್ರೀತಿಯ ಹಿರಿಯರು ಆಗಿರುವ ಸಾಲುಮರದ ತಿಮ್ಮಕ್ಕ ಅವರನ್ನು ಗೌರವಿಸಬೇಕು ಅಂತ ಹೇಳಿ ರಘು ಭಟ್ ಅದೇ ರೀತಿಯಾಗಿ ಸುಗುಣ ಭಟ್ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲೋದ್ರ ಮೂಲಕ ನಮ್ಮ ಹಿರಿಯರಾಗಿರುವ ಸಾಲುಮರದ ತಿಮ್ಮಕ್ಕ ಅವರಿಗೆ ಗೌರವ ಸೂಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಲವು ವರ್ಷಗಳ ಸುದೀರ್ಘ ನಿಸ್ವಾರ್ಥ ಸೇವೆ, ಹಾಗಾಗಿ ಪರಿಸರಕ್ಕಾಗಿ, ನಮಗಾಗಿ, ಮುಂದಿನ ಪೀಳಿಗೆಗಾಗಿ ನೀವು ನಡೆಸಿದಂತಹ ಈ ನಿಸ್ವಾರ್ಥದ ಸೇವೆಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಅದೇ ರೀತಿಯಾಗಿ ನಮ್ಮ ಸಂಕೇತ ಅವರನ್ನು ಕೂಡ ಗೌರವಿಸಲಾಗ್ತಾ ಇದೆ. ಈಗ ಉಮೇಶ್ ಅವರು ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ಉಮೇಶ್. ಓಂ ಶ್ರೀ ಮಾತೃದೇವೋ ಭವ, ಓಂ ಶ್ರೀ ಪಿತೃದೇವೋ ಭವ, ಓಂ ಶ್ರೀ ವೃಕ್ಷದೇವೋ ಭವ. ತಮ್ಮೆಲ್ರಿಗೂ ಅಜ್ಜಿ ವಯಸ್ಸು ಎಷ್ಟು ಅಂತ ಗೊತ್ತಾ? ಅಜ್ಜಿದ ವಯಸ್ಸು ಗೊತ್ತಾ? ಯಾರೋ ಕರೆಕ್ಟಾಗಿ ಹೇಳ್ಬಿಟ್ರಪ್ಪ ಆ ಕಡೆ ನಮ್ಮವರು. 113 113 ವರ್ಷದ ಅಜ್ಜಿಯವರು ಇವತ್ತು ನಿಮ್ಮ ಜೊತೆ ಬಂದರು. ಯಾಕೆ ಅಂದರೆ ವಿಶ್ವಕ್ಕೆ ಅಜ್ಜಿಯನ್ನು ಕರ್ಕೊಂಡೋಗಿ ಸಾಲುಮರದ ತಿಮ್ಮಕ್ಕ ಅಂತ ಪರಿಚಯ ಮಾಡಿದ್ದು ಮಾಧ್ಯಮ, ಮೀಡಿಯಾ. ಹಾಗಾಗಿ ಮಾಧ್ಯಮದವ್ರ ಮೇಲೆ ತುಂಬ ಅತಿಯಾದ ಗೌರವ ಮತ್ತು ಪ್ರೀತಿ ಅಜ್ಜಿಯವರಿಗೆ, ನನಗೂ ಕೂಡ. ಹಾಗಾಗಿ ಅವರು ಕರೆದಿದ್ದಕ್ಕೆ ಕಾರ್ಯಕ್ರಮಕ್ಕೆ ಬಂದರು. ಅವ್ರು ತುಂಬ ಕಾರ್ಯಕ್ರಮಕ್ಕೆ ಹೋಗ್ತಿರೋದು ಕಡಿಮೆ. ಮತ್ತು ಇವತ್ತು ಭಾಳ ಖುಷಿಯಾಯಿತು, ಪ್ರಿಯಾಂಕಾ ಉಪೇಂದ್ರ ಅವರು ಬಂದಿದ್ದಾರೆ. ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಜ್ಜಿಯವ್ರನ್ನ ಯಾರಿಗೂ ಗೊತ್ತೇ ಇಲ್ಲ. ಒಂದು ಕೆಲವು ವರ್ಷಗಳ ಹಿಂದೆ ಅವ್ರ ಗಂಡ ಹೆಂಡತಿ ಮನೆ ಹತ್ರ ಕಾರ್ ಕಳಿಸಿ ಅವ್ರನ್ನ ಕರ್ಕೊಂಡೋಗಿ ಗೌರವ ಮಾಡಿ, ಕಾಕತಾಳಿ ಅವ್ರ ಸೀರೆ ಉಟ್ಟಿದಾರಲ್ಲ ಅದೇ ಥರದ ಸೀರೆ ಅವರೇ ಅಂಗಡಿಗೆ ಹೋಗಿ ತಗೊಬಂದು ಅಜ್ಜಿಗೆ ಕೊಟ್ಟಿದ್ರು, ನೀವು ಉಟ್ಕೋಬೇಕು ಅಂತೇಳಿ. ನಿಜವಾಗ್ಲೂ ಅವತ್ತು ಅಜ್ಜಿಗೆ ತುಂಬ ಸಂಕಷ್ಟ ಇತ್ತು. ಅವತ್ತು ಅವ್ರು 1 ಲಕ್ಷ ಕೊಟ್ಟಿದ್ರು, ಬೇಡ ಬೇಡ ಅಂದರು. ಅಜ್ಜಿ ತುಂಬ ಹಿಂಸೆ ಮಾಡಿ ದುಡ್ಡು ಕೊಟ್ಟು ಕಳಿಸಿದ್ರು ಅವರು. ಹಾಗಾಗಿ ಅವ್ರು ಮತ್ತೆ ಸಿಕ್ಕಿದ್ದಿದೆ, ಇವತ್ತೇ ನೋಡಿದ್ದು. ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನ ಹೇಳ್ತಾ, ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ ಮಾಧ್ಯಮದವರಿಗಿರುವಂತಹ ಪ್ರೀತಿ, ಗೌರವ, ಕಾಳಜಿಯಿಂದ ಇವತ್ತು ವಿಶ್ವದಲ್ಲಿ ತಿಮ್ಮಕ್ಕ ಅವರು ವೃಕ್ಷಮಾತೆಯಾಗಿ ಜಗತ್ತಿಗೆ ಗೊತ್ತಾದರು. ಇಲ್ಲಾಂದರೆ ಅವ್ರು ಗೊತ್ತೇ ಆಗ್ತಾ ಇರಲಿಲ್ಲ. ಇಂಥ ಸಾಧಕರು ಭಾಳ ಜನ ಇದ್ದರು, ತೋರಿಸೋರು ಯಾರೂ ಇರಲಿಲ್ಲ. ಆದರೆ ಮಾಧ್ಯಮ ಇವತ್ತು ಜಗತ್ತಿನ ಟಾಪ್ 10 ಪರಿಸರವಾದಿಗಳಲ್ಲಿ ಟಾಪ್ 1 ಮಾಡಿ BBC ಅವರು ಬರೋಂಗೆ ಮಾಡಿದ್ದು ಮಾಧ್ಯಮ. ಹಾಗಾಗಿ ಮಾಧ್ಯಮಕ್ಕೆ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ, ಅಜ್ಜಿ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮಾಧ್ಯಮದವರು ಪ್ರಶಸ್ತಿ ಕೊಡ್ತಾರೆ ಅಂದರೆ ಅದು ಸರಿಯಾದವರಿಗೆ ಸಿಕ್ಕಿರುತ್ತೆ. ಹಾಗಾಗಿ ಮತ್ತೊಮ್ಮೆ ಅಭಿನಂದನೆಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. Check. So, good evening everybody. Today, thank you for all the media people that we get news well updated. I know there's a lot of hard work which you guys put on field. We sitting in our homes and watching this news. Thank you so much. And special thanks to TNIT and to Mr. Raghu for organizing this event. And Jain, thank you. Thank you so much for your support, sir. ಅಮ್ಮ, ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ನೀವು ನಮಗಾಗಿ ಬಂದಿದ್ದಕ್ಕಾಗಿ TNIT ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ.